ಸಂವಿಧಾನದ ಪ್ರಸ್ತಾವನೆ. ಸಂವಿಧಾನ ಭಾರತದ ಜನಗಳಾದ ನಾವು ಭಾರತ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ವೃತ್ತಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಅದರ ಕಾಪಿ ಸಂತಾಪ. ರಾಜ್ಯದ ಮಾಜಿ ಸಚಿವರಾದ ಶ್ರೀ ಬೇಗನೆ ರಾಮಯ್ಯ, ವಿಧಾನಸಭೆಯ ಮಾಜಿ ಸದಸ್ಯರುಗಳಾದ ಶ್ರೀ ಕಾಕೋಸು ಪಾಂಡುರಂಗ ಪಾಟೀಲ್, ಶ್ರೀ ಎನ್ ರಾಜಣ್ಣ, ವಿಧಾನಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ಡೆರಿಕ್ ಎಂಬಿ, ವಿಧಾನ ಪರಿಷತ್ತಿನ ಮಾಜಿ ಹಂಗಾಮಿ ಸಭಾಪತಿಗಳಾದ ಡಾಕ್ಟರ್ ಎನ್ ತಿಪ್ಪಣ್ಣ, ಮಾಜಿ ಉಪಸಭಾಪತಿ ಹಾಗೂ ಹಂಗಾಮಿ ಸಭಾಪತಿಗಳಾದ ಡೇವಿಡ್ ಶಿಮೋನ್, ರಾಜ್ಯಸಭೆಯ ಮಾಜಿ ಸದಸ್ಯರುಗಳು ಹಾಗೂ ಇಸ್ರೋದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಕಸ್ತೂರಿ ರಂಗನ್, ಖ್ಯಾತ ಕೃಷಿ ವಿಜ್ಞಾನಿ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್, ಅಣುವಿಜ್ಞಾನಿ ಶ್ರೀ MR ಶ್ರೀನಿವಾಸನ್, ಹಿರಿಯ ಸಾಹಿತಿ ಪ್ರೊಫೆಸರ್ GS ಸಿದ್ದಲಿಂಗಯ್ಯ, ಹಿರಿಯ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ, ಕನ್ನಡ ಚಿತ್ರರಂಗದ ಹಾಗೂ ಬಹುಭಾಷಾ ಹಿರಿಯ ನಟಿ ಶ್ರೀಮತಿ B ಸರೋಜಾದೇವಿ ಮತ್ತು ಕ್ರೈಸ್ತರ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರುಗಳ ನಿಧನ ಹೊಂದಿರುವುದನ್ನು ಹಾಗೂ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ದಾಳಿಗೆ ಬಲಿಯಾದ ಕರ್ನಾಟಕದ ನಾಗರಿಕರು ಒಳಗೊಂಡಂತೆ ಮೃತಪಟ್ಟಿರುವುದನ್ನು RCB ತಂಡದ ವಿಜಯೋತ್ಸವದ ಸಲುವಾಗಿ ಏರ್ಪಡಿಸಿದಂಥ ಅಭಿನಂದನೆ ಸಮಾರಂಭದ ವೇಳೆ ಕಾಲ್ಕುಲ್ತಕ್ಕೆ ಒಳಗಾಗಿ 11 ಜನ ಮೃತಪಟ್ಟಿರುವುದನ್ನು ಮತ್ತು ಇತ್ತೀಚೆಗೆ ಗುಜರಾತಿನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನದ ದುರಂತದಲ್ಲಿ ಸುಮಾರು 265 ಮಂದಿ ಮೃತಪಟ್ಟಿರುವುದನ್ನು ಈ ಸದನ ಅತ್ಯಂತ ವಿಷಾದದಿಂದ ತಿಳಿಯಬಯಸ್ತೇನೆ. ಶ್ರೀ ಬೇಗನೆ ರಾಮಯ್ಯರವರು ಚಿಕ್ಕಮಗಳೂರು ಜಿಲ್ಲೆಯ ಬೇಗನೆಯಲ್ಲಿ ಜನಿಸಿದ್ದು MA ಹಾಗೂ BL ಪದವಿಯನ್ನು ಪಡೆದಿದ್ದರು. 1978ರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ 6ನೇ ವಿಧಾನಸಭೆಗೆ ಚುನಾಯಿತರಾಗಿದ್ದ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ನೀರು ಪೂರೈಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ತಮ್ಮ ಅಧಿಕಾರ ಅವಧಿಯಲ್ಲಿ ಕುಡಿಯುವ ನೀರಿಗಾಗಿ ಹಳ್ಳಿಗಳಲ್ಲಿ ಬೋರ್ವೆಲ್ ಕೊರೆಸಿ ಬೋರ್ವೆಲ್ ರಾಮಯ್ಯ ಎಂದೇ ಹೆಸರುವಾಸಿಯಾಗಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಬೇಗನೆ ರಾಮಯ್ಯರವರು ದಿನಾಂಕ 24/4/2025ರಂದು ನಿಧನ ಹೊಂದಿರುತ್ತಾರೆ. ಬಹುಶಃ ಬೇಗನೆ ರಾಮಯ್ಯರವರು ನನ್ನ ತಂದೆಯ ಕೂಡ ಶಾಸಕ ಸಹಪಾಠಿಯಾಗಿದ್ದರು ಮತ್ತು ಅವು ನನ್ನ ತಂದೆ ಮತ್ತು ಅವರು ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ಇವತ್ತು ಸಚಿವರಾಗಿ ಶಾಸಕರಾಗಿ ಜನಪ್ರತಿನಿಧಿಯಾಗಿ ಭಾಳಷ್ಟು ಜನ ಹಿಂದೆ ಕೂಡ ಬಂದಿದ್ದಾರೆ, ಈಗಲೂ ಮುಂದೆ ಕೂಡ ಬರ್ತಾರೆ. ಅದು ಕೆಲವು ಮಂದಿ ಅದರಲ್ಲಿ ಜನರಲ್ಲಿ ಶಾಶ್ವತವಾದ ನೆನಪಿಡುವಂಥ ಕೆಲಸಗಳಿರುವುದು
ಕೆಲವು ಮಂದಿಗಳಲ್ಲಿ ಮಾತ್ರ ನನಗೆ ಬಿಟ್ಟುಕೊಳ್ಳುವುದು. ಅದರಲ್ಲಿ ಬಹುಶಃ ಇವತ್ತು ಜನರು ನೆನಪಿಟ್ಟುಕೊಳ್ಳುವಂತಹ ಆ ಮಾತಿರಲಿ, ಆ ಕೆಲಸ ಇರಲಿ, ಅದರಲ್ಲಿ ಬೇಗನ್ ರಾಮ್ ಅವರು ಕೂಡ ಒಬ್ಬರು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಕಡೆಗಳಿಗೆಯಲ್ಲಿ ತನಕ ಕೂಡ ಸಾಮಾಜಿಕವಾದ ಚಿಂತನೆ ಮತ್ತು ಸಮಾಜದ ಏಕತೆ, ಸೌಹಾರ್ದತೆ ಬಗ್ಗೆ ಕೂಡ ಅವರು ಅದನ್ನು ಒತ್ತು ಕೊಟ್ಟಿದ್ದರು. ಅಸೌಖ್ಯರಾಗಿ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಆ ವಯಸ್ಸಿನಲ್ಲಿ ಮತ್ತು ಆ ಒಂದು ಸಂದರ್ಭದಲ್ಲಿ ಕೂಡ ಅವರು ಸಮಾಜದ ಏಕತೆಯ ಬಗ್ಗೆ ವಿಶೇಷವಾದ ಆ ಕಾಳಜಿಯನ್ನು ಇಟ್ಟುಕೊಂಡು ಹಲವಾರು ಸಲಹೆ ಸೂಚನೆ ಕೂಡ ಇವತ್ತು ಕೊಟ್ಟಿದ್ದಾರೆ. ಆದ ಕಾರಣ ಆ ಒಂದು ಅವರು ನಾನು ಇವತ್ತು ಕೂಡ ನೆನಪಿಸಿಕೊಂಡು ಅದು ಶ್ರದ್ಧಾಂಜಲಿ ಅರ್ಪಿಸಿಕೊಂಡು ಅದರ ಜೊತೆ ಶ್ರೀ ಪಾಂಡುರಂಗ ಪಾಟೀಲ್ರವರು ದಿನಾಂಕ 25/11/1955 ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಾಲಕ್ಕಿ ಗ್ರಾಮದಲ್ಲಿ ಜನಿಸಿದ್ದು BA ಆನರ್ಸ್ ಪದವಿಯನ್ನು ಪಡೆದಿದ್ದರು. ಹುಕ್ಕೇರಿ ತಾಲೂಕಿನ ಕಣಗಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶಿಸಿದ ಶ್ರೀಯುತರು ಬೆಳಗಾವಿಯ ಕೇಂದ್ರ ಸಹಕಾರ ಬ್ಯಾಂಕ್ ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಸಹಕಾರಿ, ಪಂಚಾಯತ್ ರಾಜ್ ಮತ್ತು ನೀರಾವರಿ ಕ್ಷೇತ್ರಗಳಲ್ಲಿ ಅತೀವ ಆಸಕ್ತಿ ಹೊಂದಿದ ಅವರು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ 1999ರಲ್ಲಿ ಮೊದಲ ಬಾರಿಗೆ 11ನೇ ವಿಧಾನಸಭೆಗೆ ಚುನಾಯಿತರಾಗಿ ನಂತರ 12 ಮತ್ತು 13ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಪಾಂಡುರಂಗ ಪಾಟೀಲ್ ಅವರು ದಿನಾಂಕ 18/6/2025 ನಿಧನ ಹೊಂದಿರುತ್ತಾರೆ. ಶ್ರೀ ಡೆರಿಕ್ MB ರವರು ದಿನಾಂಕ 7/12/1957 ಬೆಂಗಳೂರಿನಲ್ಲಿ ಜನಿಸಿದ್ದು BCom LLB ಹಾಗೂ DMSSI ಪದವಿಗಳನ್ನು ಪಡೆದಿದ್ದರು. ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ದ ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಸೆನೆಟ್ ಹಾಗೂ ಬೆಂಗಳೂರು ದೂರವಾಣಿ ಅಡ್ವೈಸರಿ ಕಮಿಟಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. ಅಖಿಲ ಭಾರತ ಪ್ರಗತಿಪರ ಆಂಗ್ಲೋ ಇಂಡಿಯನ್ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ ಶ್ರೀಯುತರು 1990ರಲ್ಲಿ ಮೊದಲ ಬಾರಿಗೆ 9ನೇ ವಿಧಾನಸಭೆಯ ಆಂಗ್ಲೋ ಇಂಡಿಯನ್ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿದ್ದು ನಂತರ 2008ರಲ್ಲಿ 13ನೇ ವಿಧಾನಸಭೆಗೆ 2ನೇ ಬಾರಿಗೆ ಪುನರ್ ನಾಮನಿರ್ದೇಶನಗೊಂಡಿದ್ದರು. ಶ್ರೀಯುತ ಡೆರಿಕ್ MB ರವರು ದಿನಾಂಕ 28/5/2025 ನಿಧನ ಹೊಂದಿರುತ್ತಾರೆ. ಶ್ರೀ ಎನ್ ರಾಜಣ್ಣರವರು ದಿನಾಂಕ 10/10/1940 ಜನಿಸಿದರು. ರಕ್ಷಣಾ ಇಲಾಖೆಯಲ್ಲಿ CIL ಆಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ಹೈನುಗಾರಿಕೆ ನಡೆಸುತ್ತಿದ್ದರು. ದಂಡು ಪ್ರದೇಶದ ಗೋಪಾಲಕರ ಸಂಘದ ಅಧ್ಯಕ್ಷರು, ಪ್ರಾಣಿ ದಯಾ ಸಂಘದ ಪ್ರತಿನಿಧಿ ಹುದ್ದೆ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ಪೋಷಕರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು 2 ಬಾರಿ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಗೊಂಡು ದಲಿತರ, ಬಡ ಜನರ ಮತ್ತು ಕೊಳಚೆ ಪ್ರದೇಶಗಳಲ್ಲಿನ ಜನರ ಯೋಗಕ್ಷೇಮಕ್ಕಾಗಿ ಶ್ರಮಿಸಿದರು. ಪರಿಸರದ ಬಗ್ಗೆ ಅತೀವ ಕಾಳಜಿ ಹೊಂದಿದ ಅವರು ಬೆಂಗಳೂರು ನಗರ ಉದ್ಯಾನಗಳ ಮತ್ತು ಆಟದ ಮೈದಾನಗಳನ್ನು ಉಳಿಸಲು ಹಲವಾರು ಚಳವಳಿಗಳನ್ನು ನಡೆಸಿದರು. 1994ರಲ್ಲಿ ಭಾರತೀಯ ನಗರ ಕ್ಷೇತ್ರದಿಂದ 10ನೇ ಬಾರಿ ವಿಧಾನಸಭೆಗೆ ಚುನಾಯಿತರಾಗಿದ್ದರು. ದೀನ ದಲಿತರ ಧ್ವನಿಯಾಗಿದ್ದ ಶ್ರೀಯುತ ಎನ್ ರಾಜಣ್ಣರವರು ದಿನಾಂಕ 15/6/2025 ನಿಧನ ಹೊಂದಿರುತ್ತಾರೆ. ಶ್ರೀ ಡೇವಿಡ್ ಸಿಮೋನ್ ಅವರು ದಿನಾಂಕ 11/6/1950 ಗುಲ್ಬರ್ಗ ಜಿಲ್ಲೆಯ ಮಲ್ಲಾರ್ ಗ್ರಾಮದಲ್ಲಿ ಜನಿಸಿದ್ದು MA ಪದವೀಧರರಾಗಿದ್ದರು. ಕಲಬುರಗಿಯ ಜಿಮ್ಖಾನ ಉನ್ನತ ಶಿಕ್ಷಣ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾಗಿ, ನಗರಸಭೆ ಸದಸ್ಯರಾಗಿ ಹಾಗೂ ಕಲಬುರಗಿ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. 1996ರಿಂದ 2002ರವರೆಗೆ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯರಾಗಿದ್ದ ಶ್ರೀಯುತರು ಆ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿ ಹಾಗೂ ಹಂಗಾಮಿ ಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಶ್ರೀಯುತ ಶ್ರೀ ಡೇವಿಡ್ ಸಿಮನ್ ಅವರು ದಿನಾಂಕ 10/6/2025 ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಎನ್ ತಿಪ್ಪಣ್ಣರವರು ದಿನಾಂಕ 23/11/1928 ಜನಿಸಿದ್ದು BA BL ಪದವಿ ಹೊಂದಿದ್ದರು. ಬಳ್ಳಾರಿ ವೀರಶೈವ ವಿದ್ಯಾವರ್ತಕ ಸಂಘದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ. 40 ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯ ನೇತೃತ್ವ ವಹಿಸಿದ ಅವರು ಬಳ್ಳಾರಿ, ಬೆಂಗಳೂರು, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ನ್ಯಾಯವಾದಿಗಳಾಗಿ ಕಾರ್ಯನಿರ್ವಹಿಸಿದರು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ಚುನಾಯಿತರಾಗಿದ್ದ ಅವರು
1988 88ರಿಂದ 94ರವರೆಗೆ, 94ರಿಂದ 2000ರವರೆಗೆ ಮತ್ತು 2006ರಿಂದ 12ರವರೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿದ್ದು 2008ರಲ್ಲಿ ಹಂಗಾಮಿ ಸಭಾಪತಿಗಳಾಗಿಯೂ ಕಾರ್ಯನಿರ್ವಹಿಸಿದರು. ಹಿರಿಯ ರಾಜಕಾರಣಿ ಡಾಕ್ಟರ್ ಎನ್ ತಿಪ್ಪಣ್ಣರವರು ದಿನಾಂಕ 11/7/2025ರಂದು ನಿಧನ ಹೊಂದಿರುತ್ತಾರೆ. ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು ದಿನಾಂಕ 24/10/1940ರಂದು ಕೇರಳದ ಎರ್ನಾಕುಲಂನಲ್ಲಿ ಜನಿಸಿದರು. BSc ಪದವಿ ಹಾಗೂ ಭೌತಶಾಸ್ತ್ರದಲ್ಲಿ MSc ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದ ಅವರು ಹೈ ಎನರ್ಜಿ ಆಸ್ಟ್ರಾನಮಿಯಲ್ಲಿ PhDಯನ್ನು ಅಹಮದಾಬಾದ್ ವಿಶ್ವವಿದ್ಯಾಲಯದಿಂದ ಪಡೆದಿದ್ದರು. ಇಸ್ರೋದಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಶ್ರೀಯುತರು ಭಾರತದ ಮೊದಲ 2 ಭೂವೀಕ್ಷಣಾ ಉಪಗ್ರಹಗಳಾದ ಭಾಸ್ಕರ್ 1 ಹಾಗೂ ಭಾಸ್ಕರ್ 2 ಇದರ ಯೋಜನಾ ನಿರ್ದೇಶಕರಾಗಿ ಇಸ್ರೋ ಉಪಗ್ರಹ ಕೇಂದ್ರದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ 2020ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ರಚನಾ ಸಮಿತಿ ಅಧ್ಯಕ್ಷರಾಗಿ ಸೇವಿಸಿದ ಶ್ರೀಯುತರು ಇಸ್ರೋದ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಭಾರತದ ಹೆಸರಾಂತ ಉಪಗ್ರಹ ಉಡಾವಣಾ ವಾಹಕಗಳಾದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಮತ್ತು ಜಿಯೋ ಸಿಂಕ್ರನೈಸ್ಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLನ ಉಡಾವಣೆ ಮತ್ತು ಕಾರ್ಯನಿರ್ವಹಣೆ ಸೇರಿದಂತೆ ಹಲವಾರು ಪ್ರಮುಖ ಸಾಧನೆಯನ್ನು ಕೈಗೊಳ್ಳಲಾಗಿತ್ತು. ಶ್ರೀಯುತ ಸಹ್ಯಾದ್ರಿಯ ಸಂರಕ್ಷಣೆ ಕುರಿತಂತೆ ಪಶ್ಚಿಮ ಘಟ್ಟ ಮತ್ತು ಮಲೆನಾಡು ಪ್ರದೇಶವು ಅತಿ ಸೂಕ್ಷ್ಮ ಪರಿಸರ ವಲಯವಾಗಿದ್ದು ಅಲ್ಲಿ ಅಪರೂಪದ ಪ್ರಾಣಿ ಪಕ್ಷಿಗಳು ಗಿಡಮೂಲಿಕೆಗಳು ಇರುವುದರಿಂದ ಆ ಪ್ರದೇಶಗಳಲ್ಲಿ ಗಣಿಗಾರಿಕೆ, ಕ್ವಾರಿ, ಮರಳುಗಾರಿಕೆ, ಪರಿಸರ ವಿರೋಧಿ ಯೋಜನೆಗಳಾದ ಕೈಗಾರಿಕೆ, ಜಲವಿದ್ಯುತ್, ಪವನ ವಿದ್ಯುತ್ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಹಾಗೂ ಈ ಪ್ರದೇಶಗಳಲ್ಲಿ ಸಿಮೆಂಟು, ಕಲ್ಲು, ರಾಸಾಯನಿಕ ಬಳಸಲು ಜನವಸತಿ ನಿರ್ಮಿಸಲು ಅವಕಾಶ ನೀಡಬಾರದೆಂದು ವಿಸ್ತೃತವಾದ ಕಸ್ತೂರಂಗನ್ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. 2003ರಿಂದ 2009ವರೆಗಿನ ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದ ಶ್ರೀಯುತರು ಪದ್ಮವಿಭೂಷಣ, ಫ್ರೆಂಚ್ ಗಣರಾಜ್ಯದ ಆಫೀಸರ್ ಆಫ್ ದಿ ಲೆಜಿಯನ್ ಆಫ್ ಆನರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರವರು ದಿನಾಂಕ 25/4/2025ರಂದು ನಿಧನ ಹೊಂದಿರುತ್ತಾರೆ. ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಅವರು ದಿನಾಂಕ 10/12/1955ರಂದು ಚಾಮರಾಜನಗರ ಜಿಲ್ಲೆಯ ಅಲ್ಕೆರೆ ಗ್ರಾಮದಲ್ಲಿ ಜನಿಸಿದರು. ಬೆಂಗಳೂರು ವಿಶ್ವವಿದ್ಯಾನಿಲಯದ PhD ಮತ್ತು ಮೀನು ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದ ಅವರು ಮೀನುಗಾರಿಕೆ, ಲಮ್ನಾಲಜಿ ಮತ್ತು ಜಲಜೀವಿ ಸೂಕ್ಷ್ಮ ಜೀವ ವಿಜ್ಞಾನದ ಕುರಿತಂತೆ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಬರೆದಿದ್ದಾರೆ. ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದ ಶ್ರೀಯುತರು ಮೀನುಗಾರಿಕೆ ಮತ್ತು ಜಲಕೃಷಿ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ರೂಪಿಸಿ ನಡೆಸಿದ ಸಂಶೋಧನೆಯ ಭಾರತದ ಕರಾವಳಿಯ ಪ್ರದೇಶಗಳ ಆರ್ಥಿಕ ಸಬಲೀಕರಣಕ್ಕೆ ಸಹಾಯಕವಾಗಿರುತ್ತದೆ. ಭಾರತೀಯ ಕೃಷಿ ಸಂಶೋಧನಾ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಶ್ರೀಯುತರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೃಷಿ ವಿಜ್ಞಾನ ಪ್ರೊಫೆಸರ್ ಸುಬ್ಬಣ್ಣ ಅಯ್ಯಪ್ಪನ್ ಅವರು ದಿನಾಂಕ 10/5/2025